ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಜಾಬ್ ಅಪ್ಡೇಟ್ಸ್ ಕನ್ನಡ. ಇಂದಿನ ಜಾಬ್ ನೋಟಿಫಿಕೇಷನ್ ಯಾವುದಪ್ಪ ಅಂತ ಹೇಳಿದರೆ AAI ಅಂದರೆ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದಲ್ಲಿ 976 ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅಖಿಲ ಭಾರತ ಸರ್ಕಾರದಲ್ಲಿ ವೃತ್ತಿ ಜೀವನವನ್ನು ಹುಡುಕುತ್ತಿರುವ ಉದ್ಯೋಗಾಕಾಂಕ್ಷಿಗಳು ಈ ಅವಕಾಶವನ್ನು ಬಳಸಿಕೊಳ್ಬೋದು. ಈ ಜಾಬ್ಗೆ ಅಪ್ಲೈ ಮಾಡಬೇಕಂತ ಆಸೆ ಇರೋರು ವಿದ್ಯಾರ್ಹತೆ ಏನಿರಬೇಕು ಅಂತ ನೋಡೋದಾದರೆ ಆರ್ಕಿಟೆಕ್ಚರ್ ಅಂದರೆ ವಾಸ್ತುಶಿಲ್ಪದಲ್ಲಿ BE ಅಥವಾ BTech ಅನ್ನು ಕಂಪ್ಲೀಟ್ ಮಾಡಿರಬೇಕು ಮತ್ತು MCA ಆಗಿರಬೇಕು. ಹಾಗೆ ಸಿವಿಲ್ ಇಂಜಿನಿಯರ್ BE ಅಥವಾ BTech ಅನ್ನು ಕಂಪ್ಲೀಟ್ ಮಾಡಿರಬೇಕು. ಹಾಗೆ ಎಲೆಕ್ಟ್ರಿಕಲ್ ಸ್ಟ್ರೀಮಲ್ಲಿ BE ಅಥವಾ BTech ಅನ್ನು ಕಂಪ್ಲೀಟ್ ಮಾಡಿರಬೇಕು. ದೂರ ಸಂಪರ್ಕ ಆದರೂ ನಡೆಯುತ್ತೆ. ಎಲೆಕ್ಟ್ರಿಕಲ್ ಅಲ್ಲಿ BE ಅಥವಾ BTech. ಹಾಗೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗಿದ್ದರೂ ನಡೆಯುತ್ತೆ. BE ಅಥವಾ BTech ಅನ್ನು ಕಂಪ್ಲೀಟ್ ಮಾಡಿರಬೇಕು. ಹಾಗೆ ಟೆಲಿಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್ ಅಥವಾ ಕಂಪ್ಯೂಟರ್ ಇಂಜಿನಿಯರಿಂಗ್, IT, ಎಲೆಕ್ಟ್ರಾನಿಕ್ಸ್, MCAದಲ್ಲಿ ಪದವಿ BE ಅಥವಾ BTech ಅನ್ನು ಕಂಪ್ಲೀಟ್ ಮಾಡಿರಬೇಕು. ಹಾಗೆ 2023, 2024, 2025 ಸಾಲಿನಲ್ಲಿ ಗೇಟ್ ಪರೀಕ್ಷೆ ಪಾಸಾಗಿರಬೇಕು. ಯಾವುದೇ ಸ್ಟ್ರೀಮ್ನ ಇಂಜಿನಿಯರಿಂಗ್ ಜೊತೆಗೆ ಗೇಟ್ ಎಕ್ಸಾಮಲ್ಲಿ ಕಂಪಲ್ಸರಿಯಾಗಿ ಪಾಸ್ ಆಗಿರಬೇಕು. ಅಂಥವರು ಮಾತ್ರ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಹಾಗೆ ಈ ವಯಸ್ಸು ಅಥವಾ ವಯೋಮಿತಿ ನೋಡೋದಾದರೆ ಗರಿಷ್ಠ 27 ವರ್ಷ ಆಗಿರಬೇಕು. ಮೀಸಲಾತಿಗೆ ಅನುಗುಣವಾಗಿ ಸಡಿಲಿಕೆ ನೀಡಲಾಗುವುದು. ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯ ಗರಿಷ್ಠ ವಯಸ್ಸು 27, ಸೆಪ್ಟೆಂಬರ್ 2025ರಂತೆ 27 ವರ್ಷಗಳು ಇರಬೇಕು ಅಂತ ಅಧಿಸೂಚನೆಯಲ್ಲಿ ನೀಡಲಾಗಿದೆ. ವಯೋಮಿತಿ ಸಡಿಲಿಕೆ ನೋಡೋದಾದರೆ OBC ಅಭ್ಯರ್ಥಿಗಳಿಗೆ 3 ವರ್ಷಗಳು, SC ಅಥವಾ ST ಅಭ್ಯರ್ಥಿಗಳಿಗೆ 5 ವರ್ಷ, PWD ಅಭ್ಯರ್ಥಿಗಳಿಗೆ 10 ವರ್ಷಗಳು ಅಂದರೆ 27+3 ಈ ಥರ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ಅಥವಾ ST ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ PWD ಅಭ್ಯರ್ಥಿಗಳಿಗೆ 10 ವರ್ಷಗಳು ಸಡಿಲಿಕೆ ನೀಡಲಾಗುತ್ತದೆ. ಈ ಜಾಬ್ಗೆ ಅಪ್ಲೈ ಮಾಡಬೇಕಂತ ಆಸೆ ಇರೋರು ಅರ್ಜಿ ಶುಲ್ಕ ಎಷ್ಟು ಅಂತ ನೋಡೋದಾದರೆ ಸಾಮಾನ್ಯ ಅಥವಾ OBC ಅಭ್ಯರ್ಥಿಗಳಿಗೆ 300 ರೂಪಾಯಿ ಇರುತ್ತೆ. SC ಅಥವಾ ST, ಅಂಗವಿಕಲರು ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇರುವುದಿಲ್ಲ. ಶುಲ್ಕದಿಂದ ವಿನಾಯಿತಿ ಇರುತ್ತದೆ. ಅಂದರೆ ಕೇವಲ ಸಾಮಾನ್ಯ ಅಥವಾ OBC ಅಭ್ಯರ್ಥಿಗಳಿಗೆ ಮಾತ್ರ 300 ರೂಪಾಯಿ, ಅದನ್ನು ಆನ್ಲೈನ್ ಮುಖಾಂತರ ಪೇ ಮಾಡಬೇಕಾಗುತ್ತೆ. ಆಯ್ಕೆ ವಿಧಾನ ನೋಡೋದಾದರೆ ಯಾವುದೇ ತರಹದ ಇಂಜಿನಿಯರ್ ಅಂದರೆ ಆರ್ಕಿಟೆಕ್ಚರ್, ಸಿವಿಲ್ ಇಂಜಿನಿಯರ್, ಎಲೆಕ್ಟ್ರಿಕಲ್ ಇಂಜಿನಿಯರ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಹಾಗೂ ಕಂಪ್ಯೂಟರ್ ಸೈನ್ಸ್, MSCಯಲ್ಲಿ ಪದವಿ ಪಡೆದಿದ್ದರೆ ಅದರ ಜೊತೆಗೇ ಗೇಟ್ ಸ್ಕೋರ್ ಅಂದರೆ ಗೇಟ್ ಎಕ್ಸಾಮಲ್ಲಿ ನೀವು ಪಡೆದಿರುವಂತಹ ಸ್ಕೋರ್ನ ಆಧಾರದ ಮೇಲೆ ಒಂದು ಮೆರಿಟ್ ಲಿಸ್ಟ್ ತೆಗೆಯುತ್ತಾರೆ. ಅದರ ಆಧಾರದ ಮೇಲೇ ನಿಮಗೆ ಸೆಲೆಕ್ಟ್ ಮಾಡ್ತಾರೆ. ಆನ್ ದ ಬೇಸಿಸ್ ಆಫ್ ಗೇಟ್ ಎಕ್ಸಾಮ್ ಮೆರಿಟ್ ಲಿಸ್ಟ್ ದೇ ವಿಲ್ ಸೆಲೆಕ್ಟ್. ನೇಮಕಾತಿ ವಿಧಾನ ಅರ್ಥ ಆಯಿತು ಅಂತ ಅನ್ಕೋತೀನಿ. ಹಾಗೆ ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 28 ಆಗಸ್ಟ್ 2025. ಆಗಸ್ಟ್ 28 ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂದರೆ 27 ಸೆಪ್ಟೆಂಬರ್ 2025. 27 ಸೆಪ್ಟೆಂಬರ್ ಒಳಗಾಗಿಯೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇನ್ನೊಂದು ಸರಿ ಹೇಳ್ತೀನಿ, ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 28 ಆಗಸ್ಟ್. ಹಾಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂದರೆ 27 ಸೆಪ್ಟೆಂಬರ್. ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿಯಲ್ಲಿ ಏನಾದರೂ ಡೌಟ್ಸ್ ಇದ್ದಲ್ಲಿ ನಾನು ಈ ವೆಬ್ಸೈಟನ್ನು ಕೊಟ್ಟಿರ್ತೇನೆ, ಅಲ್ಲಿ ಹೋಗಿ ವಿಸಿಟ್ ಮಾಡಿ ಚೆಕ್ಔಟ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಾನು ಇದೇ ತರಹ ಮುಂದಿನ ವಿಡಿಯೋಗಳನ್ನು ಜಾಬ್ ವಿಡಿಯೋಗಳನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.